ಇಷ್ಟು ದಿನ ಸಿವಿಲ್ ಪೊಲೀಸ್ನವರ ಸಮಸ್ಯೆಗಳು ಕಷ್ಟಗಳನ್ನು ಸರಮಾಲೆಗಳನ್ನು ಹೇಳ್ತಾ ಹೋದೆ. ಇವತ್ತು KSRP ಪೊಲೀಸರ ಸಮಸ್ಯೆಗಳೇನು, ಈ ಮೀಸಲು ಪೊಲೀಸ್ನವರು ಏನಿರ್ತಾರೆ ಇವರಿಗೆ ಬೆಳಿಗ್ಗೆ 5 ಗಂಟೆಗೆ ಡ್ಯೂಟಿಗೆ ಹಾಕ್ತಾರೆ ಕೆಲಸಕ್ಕೆ. ಮಾರ್ನಿಂಗ್ ರೋಲ್ ಕಾಲ್ ಅಂತಾರೆ. ರೋಲ್ ಕಾಲ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕೆಲಸಕ್ಕೆ ಹೋಗಬೇಕು, ಯಾವ್ಯಾವ ಭಾಗಕ್ಕೆ ಅವರನ್ನು ನೇಮಿಸಬೇಕು ಅಂತ ಹೇಳಿ ಬೆಳಿಗ್ಗೆ 5 ಗಂಟೆಗೆ ಕರೆಯೋಕೆ ಶುರು ಮಾಡ್ತಾರೆ. ಒಂದು ಬಂದೂಕನ್ನು ಹಿಡ್ಕೊಂಡು ನೇರವಾಗಿ ವಿಧಾನಸೌಧ, ವಿಕಾಸಸೌಧ, ಏರ್ಪೋರ್ಟು ಅಥವಾ ಬೇರೆ ಬೇರೆ ಮೇನ್ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗುವಂಥ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ 5 ಗಂಟೆಗೆ ಡ್ಯೂಟಿಗೆ ಬಂದವನು ಸಂಜೆ 8 ಗಂಟೆ ಅಥವಾ 9 ಗಂಟೆವರೆಗೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾನೆ. ಒಟ್ಟು 14-15 ಅವರ್ಗಳ ಕೆಲಸಗಳನ್ನು ಮಾಡಿ ಅದಾದ ಬಳಿಕ ನೇರವಾಗಿ ಆತ ಅಲ್ಲಿಂದ ಇಲ್ಲಿ ಡ್ಯೂಟಿ ಇದೆ, ಅಲ್ಲಿನ ಲೋಕಲ್ ಸ್ಟೇಷನ್ನವರು ರಿಲೀವ್ ಮಾಡಿದ ನಂತರದಲ್ಲಿ ಮತ್ತೆ ಆತನ ಬೆಟಾಲಿಯನ್ಗೆ ಬಂದು ಆತನ ವೆಪನ್ಗಳನ್ನು, ಬಂದೂಕಿನಿರುತ್ತೆ ಅದನ್ನು ಹ್ಯಾಂಡ್ ಓವರ್ ಮಾಡಿ ಅಲ್ಲೂ ಕೂಡ ಅಲ್ಲಿಂದ 5-10 ಕಿಲೋಮೀಟರ್ವರೆಗೂ ಕೂಡ ಬಸ್ನಲ್ಲೋ ಅಥವಾ ಆತನ 2 ವೀಲರ್ನಲ್ಲೋ ಹೋಗುವಂತಹ ಕೆಲಸಗಳನ್ನು ಮಾಡ್ತಾನೆ. ಹೀಗೆ ಹೋದವರು ಒಂದು ಕಡೆ ಅಲ್ಲೇ ಮನೆಗೆ ಹೋಗುವಂಥದ್ದು ಅಥವಾ ಒಂದು 11-12 ಗಂಟೆಗೆ ಮನೆ ರೀಚ್ ಆಗ್ತಾರೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಮನೆಯವರೆಲ್ಲ ಮಲಗಿದ ನಂತರದಲ್ಲಿ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ, ಅನಾರೋಗ್ಯ ತಂದೆ ತಾಯಿಗಳಿರ್ತಾರೆ. ಇವರೆಲ್ಲ ಇದ್ದ ಸಂದರ್ಭದಲ್ಲಿ ಮಗ ಬರ್ತಾನೆ, ಗಂಡ ಬರ್ತಾನೆ, ಅಪ್ಪ ಬರ್ತಾನೆ ಅಂತ ಕಾದು ಕೂತವರಿಗೆ ಲಾಸ್ಟ್ವರೆಗೂ ನಿರಾಸೆಯ ಒಂದು ವಿಚಾರಗಳಷ್ಟೇ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೂ ಇಲ್ಲ ಅಂತ ಹೇಳಿದ್ರೆ ಒಂದು ಸಲಿ ಅಥವಾ ವಾರದಲ್ಲಿ ಒಂದು ರಜಾ ಅಂತ ಇದ್ದು ನೇರವಾಗಿ ಹೋಗಿ ಅಲ್ಲಿ ಊಟ ಮಾಡುವಂತಹ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಸಂಬಂಧಗಳು ಬೆಳೆಯಲ್ಲ. ಕುಟುಂಬದವರು, ತಂದೆ ಎಷ್ಟೋ ವರ್ಷದಿಂದ ನೋಡದೇ ಇರತಕ್ಕಂಥ ತಂದೆನ ಅಪರೂಪಕ್ಕೆ ನೋಡಿದ್ರೆ ಆತ ತಂದೆನಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಆತನಿಗೆ ಕಾಡೋಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ. ಅಂದರೆ ನಿಜಕ್ಕೂ ಕೂಡ ಅಪ್ಪ ಅನ್ನೋನು ದೂರದಲ್ಲೇ ಇದ್ಕೊಂಡು ದುಡ್ಕೊಂಡು ತನ್ನ ಪಾಡಿಗೆ ತಾನು ಅಮೌಂಟ್ಗಳನ್ನು ಹಾಕಿ ತಿಂಗಳಲ್ಲಿ ಬರುವಂಥ ಸಂಬಳಗಳೇನಿರ್ತವೆ ಆ ಸಂಬಳದಲ್ಲೇ ಜೀವನವನ್ನು ಸಾಕುವಂತಹ ಕೆಲಸಗಳನ್ನು ಮಾಡ್ತಾನೆ. ಇಂತಹ ಒಂದು ಸಿಚುವೇಶನ್ ಈಗ ಕರ್ನಾಟಕ ಮೀಸಲು ಪಡೆ ಏನಿರುತ್ತೆ, KSRP ಏನಿರುತ್ತೆ ಅದರಲ್ಲಿ ಆಗ್ತಾ ಇದೆ. ಎಲ್ಲೇ ಹೋದರೂ ಕೂಡ ಅವರಿಗೆ 14-15 ಅವರು ಪ್ರತಿ ದಿವಸನೂ ಕೂಡ ಕೆಲಸ ಮಾಡಬೇಕು. ಈಗ ಅಲ್ಲೆಲ್ಲ ಸದನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅಂತ ಹೇಳಿದ್ರೆ ಆ ಭಾಗಕ್ಕೂ ಕೂಡ ಇಂತಿಷ್ಟು ಜನ KSRPಗಳನ್ನು ಹಾಕ್ತಾರೆ, ಅಲ್ಲಿನ ಸಿಬ್ಬಂದಿಗಳನ್ನ ಹಾಕ್ತಾರೆ. ಅಲ್ಲಿರ್ತಕ್ಕಂಥವ್ರು ಬೇಗ ಟ್ರಾನ್ಸ್ಫರ್ ಆಗ್ಬೋದು, ಆದರೆ 4 ಚೌಕಟ್ಟು ಏನಿರುತ್ತೆ ಆ ಗೋಡೆ ನಡುವೆ ಜೀವನವನ್ನು ಸಾಗಿಸ್ಬೇಕು. ಅಲ್ಲಿರ್ತಕ್ಕಂಥ ವ್ಯಕ್ತಿ ಎಕ್ಸ್ಟ್ರಾ ಫೋರ್ಸ್ ಏನೋ ಬೇಕು ಅಂತ ಹೇಳಿದ್ರೆ ಆ ಭಾಗಕ್ಕೆ ಕಳಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಫ್ಯಾಮಿಲಿಗಳ ಜೊತೆ ಇಂಟ್ರಾಕ್ಷನ್ ಇರಲ್ಲ. ಒಂದು ಮದುವೆ ಬದಲು ಇನ್ನೊಂದು, ಅಲ್ಲಿ ಕೌಟುಂಬಿಕ ಸಮಸ್ಯೆಗಳಿಂದ ಇನ್ನೊಂದು ಮದುವೆ ಆಗೋದು, ಅವ್ರನ್ನು ಬಿಟ್ಟು ನಂತರದಲ್ಲಿ ತಾವು ಒಬ್ಬಂಟಿ ಆಗಿರೋದು. ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ತಂದೆನೂ ಇಲ್ಲ ಈ ಕಡೆ ತಾಯಿನೂ ಇಲ್ಲ ಅಂತ ಹೇಳಿದಾಗ ಅವರು ಬೇರೆ ರೀತಿಯಲ್ಲಿ ಅನ್ಯ ಮಾರ್ಗವನ್ನು ತುಳಿಯುವಂತಹ ಕೆಲಸಗಳು ಮಾಡ್ತಾರೆ. ಮಕ್ಕಳ ಬಗ್ಗೆ ಯೋಚನೆ ಮಾಡಿದಂತಹ ತಂದೆ ಆ ಕೊರಗಲ್ಲೇ ಎಣ್ಣೆಯನ್ನು ಕುಡಿಯೋದು ಅಥವಾ ಡ್ರಿಂಕ್ಸ್ ಅನ್ನು ಮಾಡುವಂಥ, ಮದ್ಯವನ್ನು ಸೇವಿಸುವಂತಹ ಕೆಲಸಗಳನ್ನು ಮಾಡಿ ಆತನ ಆರೋಗ್ಯವನ್ನು ಕೂಡ ಕೆಡಿಸ್ಕೊಂತಾನೆ. 60 ವರ್ಷ ಆಗೋಕ್ಕಿಂತ, ರಿಟೈರ್ಡ್ ಆಗೋಕ್ಕಿಂತ ಮುಂಚೆನೆ ಆತ ಅನಾರೋಗ್ಯಕ್ಕೀಡಾಗಿ ಸಾಯುವಂತಹ ಪರಿಸ್ಥಿತಿ ಬರುತ್ತೆ. ಇದೆಲ್ಲದನ್ನು ಕೂಡ ಮೇಂಟೈನ್ ಮಾಡಬೇಕು ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ KSRP ಪೊಲೀಸ್ನವರು ಸದೃಢರಾಗಬೇಕು. ಬರೀ ಪ್ರಮೋಷನ್ 5 ವರ್ಷ 6 ವರ್ಷಕ್ಕೆ ಒಂದು ಪ್ರಮೋಷನ್ ಸಿಗುತ್ತೆ ಅಂತ ಅಲ್ಲ, 4 ಗೋಡೆಯ ನಡುವೆ ಬದುಕಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಸಿವಿಲ್ ಪೊಲೀಸರು ಅಥವಾ ಇಲ್ಲಿ ಏನು ಪೊಲೀಸ್ ಠಾಣೆಗಳಿರ್ತವೆ ಅಲ್ಲಿ 40-45 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಒಬ್ಬ ಇನ್ಸ್ಪೆಕ್ಟರ್ವರೆಗೆ ಇರ್ತಾರೆ. ಅಂತಹ ಒಂದು ಜಾಗಕ್ಕೆ ಅಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಅದಕ್ಕೆ ಬರೀ CR ಒಬ್ಬ ಡ್ರೈವರ್ನ ಕೊಡೋದಲ್ಲ, KSRP ಇಂದಾನು ಕೂಡ ಸಾಕಷ್ಟು ಮಂದಿಗಳನ್ನ ಅಲ್ಲಿ ಹಾಕುವಂಥ ಕೆಲಸಗಳು ಮಾಡಬೇಕು. ಎಲ್ಲಾದರೂ ಎಕ್ಸ್ಟ್ರಾ ಒಂದು ವ್ಯಕ್ತಿಗಳು ಅಥವಾ ಒಂದೊಂದು ವಿಧಾನಸೌಧ, ವಿಕಾಸಸೌಧ ಅಥವಾ ಬೇರೆ ಬೇರೆ ಕಡೆ ಏನಿರ್ತಾರೆ ಅಲ್ಲಿ ಬಂದೋಬಸ್ತ್ ಆಗಿದಾಗ ಆ ಬಂದೋಬಸ್ತ್ಗೆ ತಕ್ಕನಾಗಿ ಅಂದರೆ ಅವ್ರಿಗೆ 8 ಅವರು ABC ಶಿಫ್ಟ್ಗಳನ್ನು ಹಾಕುವಂಥ ಕೆಲಸಗಳು ಮಾಡಬೇಕು. ಬರೀ 8 ಅವರ್ ಕೆಲಸ ಮಾಡಿದರೆ ಉಳಿದಿದ್ದ 8 ಅವರು ಅಥವಾ 10 ಅವರು ಏನಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಕಳೀತಾರೆ. ಅಲ್ಲಿ ಮಕ್ಕಳು ಕೂಡ ದಾರಿ ತಪ್ಪುತ್ತೆ. ಇವರು ಕೂಡ ಇನ್ನಿತರ ಕೆಟ್ಟ ಚಟಗಳನ್ನು ಮಾಡೋದು ಕೂಡ ತಪ್ಪುತ್ತೆ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗತ್ತೆ. ಅದೇ ರೀತಿಯಾಗಿ ಪೊಲೀಸ್ IPS ಅಧಿಕಾರಿಗಳೇನಿರುತ್ತೆ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲದೆ ಹೋದರೆ ಇವರು ಅನಾರೋಗ್ಯಕ್ಕೀಡಾದರೆ ಮುಂದಿನ ದಿನಗಳಲ್ಲಿ ಮೀಸಲು ಪಡೆ ಅನ್ನೋದೇ ಇರಲ್ಲ. ಅವರ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋದಾಗ ಏನು ಡ್ಯೂಟಿ ಮಾಡಬೇಕು ಅಷ್ಟೇ ಮಾಡ್ಕೊಂಡು ಇಲ್ಲಿ ಕತ್ತಲ ಕೋಣೆಯಲ್ಲೇ ಜೀವನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದಷ್ಟು ಬೇಗ ಇದನ್ನು ಸಿವಿಲ್ ಪೊಲೀಸ್ನವರ ಜೊತೆ KSRP ಪೊಲೀಸ್ನವ್ರನ್ನು ಕೂಡ ಹಾಕಿದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಮತ್ತು ಕ್ರೈಮ್ಗಳನ್ನು ಕೂಡ ತಡಿಬೋದಾಗಿದೆ.